ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯವು ರಾಜ್ಯದಲ್ಲಿ ನುರಿತ ಪಶುವೈದ್ಯರನ್ನು ತಯಾರು ಮಾಡಬೇಕು, ಜಾನುವಾರುಗಳಿಗೆ ಉತ್ತಮ ಚಿಕಿತ್ಸೆ ಮತ್ತು ಸಾಕು ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡಬೇಕೆಂಬ ಉದ್ದೇಶದಿಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಪಶುವೈದ್ಯ ಶಿಕ್ಷಕರ ನೇಮಕಾತಿ ಮಾಡುವಾಗ ಸಂಪೂರ್ಣವಾಗಿ ಅವರ ಸಮಯವನ್ನು ಸಂಶೋಧನೆ ಮತ್ತು ಬೋಧನೆಗೆ ಸೀಮಿತಗೊಳಿಸಬೇಕು, ಉತ್ತಮ ಗುಣಮಟ್ಟವನ್ನು ನೀಡಬೇಕು ಅನ್ನೋ ಉದ್ದೇಶದಲ್ಲಿ 7ನೇ ವೇತನ ಆಯೋಗದ ಅನುಷ್ಠಾನಗೊಳಿಸುವಾಗ ಆ ಶಿಫಾರಸಿನಂತೆ ನಮಗೆ 20% ವೇತನದಷ್ಟು ನಾನ್ ಪ್ರಾಕ್ಟೀಸಿಂಗ್ ಅಲವಯನ್ಸನ್ನು ಕೊಟ್ಟಿರುತ್ತಾರೆ. ಸರ್ಕಾರವು ಇದನ್ನು ಈಗಾಗಲೇ ಕಳೆದ ಒಂದು ತಿಂಗಳಿನಲ್ಲಿ ಈ ನಾನ್ ಪ್ರಾಕ್ಟೀಸಿಂಗ್ ಅಲವಯನ್ಸನ್ನು ಕೊಡುವುದನ್ನು ನಿಲ್ಲಿಸುವಂತೆ ವಿಶ್ವವಿದ್ಯಾಲಯಕ್ಕೆ ಪತ್ರದ ಮುಖೇನ ತಿಳಿಸುವುದರಿಂದ ನಮಗೆ ಇದರಿಂದ ತುಂಬ ಅನ್ಯಾಯವಾಗಿದೆ ಎಂದು ನಾವು ಪೂರ್ವಭಾವವಾಗಿ ನಾವು ವಿಶ್ವವಿದ್ಯಾಲಯಕ್ಕೂ ಮತ್ತು ಸರ್ಕಾರಕ್ಕೂ ನಮ್ಮ ಬೇಡಿಕೆಗಳನ್ನು ಅವರಿಗೆ ನಾವು ಸಲ್ಲಿಸಿದ್ದೇವೆ. ನಮ್ಮ ಹೋರಾಟ ನಮಗೆ ಸಿಗಬೇಕಾದ ನ್ಯಾಯಯುತವಾಗಿ ಸಿಗಬೇಕಾದ 20% ನಾನ್ ಪ್ರಾಕ್ಟೀಸಿಂಗ್ ಅಲವಯನ್ಸ್ ನಮಗೆ ಕೊಡಬೇಕು. ನಾವು ಉತ್ತಮವಾದ ಶಿಕ್ಷಣ ಮತ್ತು ಸಂಶೋಧನೆ ಜೊತೆಗೆ ಸಾಕು ಪ್ರಾಣಿ ಮತ್ತು ಜಾನುವಾರುಗಳಲ್ಲಿ ಕಂಡುಬರುವ ಅನೇಕ ಸಾಂಕ್ರಾಮಿಕ ರೋಗಗಳ ಸಂಶೋಧನೆಯಲ್ಲಿ ತೊಡಗಿ ರೈತರಿಗೆ ಇನ್ನಷ್ಟು ಸೂಕ್ತವಾದ ಚಿಕಿತ್ಸಾ ವಿಧಾನಗಳನ್ನು ಕಂಡುಹಿಡಿಯಲು ಅನುವು ಮಾಡಿಕೊಬೇಕೆಂದು ಸರ್ಕಾರಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸರ್ಕಾರ ಸುಮಾರು 7 ವರ್ಷದಿಂದ ನಾನ್ ಪ್ರಾಕ್ಟೀಸಿಂಗ್ ಅಲವೆನ್ಸ್ ಕೊಡ್ತಾ ಇದ್ರು. ಆದರೆ ಈಗ ಏನಾಗಿದೆ ಅಂದರೆ ಆಲ್ ಆಫ್ ಎ ಸಡನ್ ಅವ್ರು ನಮಗೆ ಸ್ಟಾಪ್ ಮಾಡಿರೋದ್ರಿಂದ ಸುಮಾರು ಜನ ಆ ದುಡ್ಡನ್ನು ನಂಬಿಕೊಂಡು ಎಲ್ಲ ಸಾಲಗಳು ಮಾಡಿದ್ದಾರೆ, EMIಗಳಿದ್ದಾವೆ. ಅದು ನಮಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ದಯಮಾಡಿ ಸರ್ಕಾರ ಇದನ್ನು ಗಮನ ಕೊಟ್ಟು ನಮಗೆ ಈ ತೊಂದರೆನ ನಿವಾರಣೆ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ.